ಮಾವಿನಕಾಯಿ ಸೀಸನ್ ಬಂದರೆ ಸಾಕು ನಾವೆಲ್ಲರೂ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿಕೊಂಡು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಒಂದು ವರ್ಷದವರೆಗೂ ತಿನ್ನೋಕ್ಕಾಗಲಿ ಅಂತ. ಬಟ್ ಒಂದೊಂದು ಸಾರಿ ಮಧ್ಯಾಹ್ನ ಉಪ್ಪಿನಕಾಯಿ ಹಾಳಾಗೋಗ್ಬಿಡುತ್ತೆ. ಸೊ ಇವತ್ತಿನ ದಿನ ನಾವು ಪರ್ಫೆಕ್ಟ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅನ್ನೋದರ ಜೊತೆಗೆ ಇದನ್ನು ಯಾವ ರೀತಿ ಸ್ಟೋರ್ ಮಾಡೋದ್ರಿಂದ ಒಂದು ವರ್ಷದವರೆಗೆ ಇದು ಕೆಡದೆ ಹಾಗೆ ಇರುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಿಡೋಣ. ರೆಸಿಪಿನ ಸ್ಟಾರ್ಟ್ ಮಾಡಿಬಿಡೋಣ. ನಾನಿಲ್ಲಿ 1 kg ಮಾವಿನಕಾಯಿನ ತಗೊಂಡಿದ್ದೀನಿ. ಸೊ ಯಾವ ರೀತಿಯಾದ ಮಾವಿನಕಾಯಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಈ ರೀತಿ ಕಂಪ್ಲೀಟ್ ಆಗಿ ಮಾವಿನಕಾಯಿ ಕಾಯಿ ಇರಬೇಕು. ಕಟ್ ಮಾಡಿದಾಗ ಸ್ವಲ್ಪನೂ ಒಳಗಡೆ ಹಳದಿ ಆಗಿರಬಾರ್ದು. ನೋಡಿ ಇದು ಯಾವ ರೀತಿ ಸ್ವಲ್ಪ ಯೆಲ್ಲೋ ಕಲರ್ ಬಂದಿದೆ, ಅಷ್ಟು ಬಂದಿದ್ರೂ ಉಪ್ಪಿನಕಾಯಿ ಹಾಳಾಗೋಗ್ಬಿಡುತ್ತೆ. ಸೊ ಕಂಪ್ಲೀಟ್ ಆಗಿ ಕಾಯಿ ಮಾವಿನಕಾಯಿನ ತಗೋಬೇಕು. ನಾನಿಲ್ಲಿ 1 kg ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಅರಿಶಿನ ಹಾಗೆ 2 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಂಡ್ಬಿಡ್ತೀನಿ. ಯಾಕೆ ಈ ರೀತಿ ನಾವು ಉಪ್ಪು ಮತ್ತು ಅರಿಶಿನ ಹಾಕಿ ಕಲಿಸ್ಕೋಬೇಕಂದ್ರೆ ಮಾವಿನಕಾಯಲ್ಲಿ ಮಾಯಿಶ್ಚರ್ ಇರುತ್ತೆ. ಸೊ ಈ ಮಾಯಿಶ್ಚರ್ ಎಲ್ಲ ಹೊರಗಡೆ ಬರುತ್ತೆ. ಅಂದರೆ ಏನೇ ತೇವಾಂಶ ಇದ್ರೂ ಅರಿಶಿನ ಮತ್ತು ಉಪ್ಪು ಅದನ್ನು ಎಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ಮಾವಿನಕಾಯಿನ ಡ್ರೈ ಮಾಡುತ್ತೆ. ಸೊ ಇವಾಗ ಮಿಕ್ಸ್ ಮಾಡಿಟ್ಕೊಂಡಿರೋ ಅಂಥ ಉಪ್ಪಿನಕಾಯಿನ ನಾನು ಈ ರೀತಿ ಒಂದು ಜರಡಿ ಮೇಲೆ ಹಾಕ್ಬಿಡ್ತೀನಿ. ಕೆಳಗಡೆ ಒಂದು ಪಾತ್ರೆನ ಕೂಡ ಇಟ್ಟಿದ್ದೀನಿ. ಸೊ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದು ಮಾಯಿಶ್ಚರ್ನ ಹೊರಗಡೆ ಹಾಕುತ್ತೆ ಅಂತ. ಸೊ ಇದನ್ನು ನಾನು ಒಂದು 4 ಗಂಟೆ ಈ ರೀತಿ ಜರಡಿ ಮೇಲೆ ಇಟ್ಟಿರ್ತೀನಿ. ಒಂದು ಪ್ಲೇಟ್ನ ಮುಚ್ಚಿಬಿಟ್ಟಿಟ್ಬಿಡೋಣ. ಸೊ 4 ಗಂಟೆ ಆದಮೇಲೆ ನಾನು ಇದನ್ನು ತೆಗೆದು ನೋಡ್ತಾ ಇದ್ದೀನಿ. ಉಪ್ಪಿನಕಾಯಲ್ಲಿರೋ ಮಾಯಿಶ್ಚರ್ ಎಲ್ಲ ಈ ರೀತಿ ಪಾತ್ರೆಯಲ್ಲಿ ಕಲೆಕ್ಟ್ ಆಗಿದೆ. ಸೊ ಇದನ್ನು ನಾವು ಸನ್ ಡ್ರೈ ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಮಾಯಿಶ್ಚರ್ನ ತೆಗೆದಿಟ್ಕೊಂಡ್ರೆ ಉಪ್ಪಿನಕಾಯಿ ಇನ್ನೂ ಚೆನ್ನಾಗಿ ವರ್ಷದವರೆಗೂ ಬರುತ್ತೆ. ಸೊ ಮಸಾಲೆಗೆ ರೆಡಿ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ 1 ಬೌಲ್ನಷ್ಟು ಬಿಳಿ ಸಾಸಿವೆ ಅಥವಾ ಯೆಲ್ಲೋ ಮಸ್ಟರ್ಡ್ ಸೀಡ್ಸ್ನ ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ಅರ್ಧ ಬೌಲ್ನಷ್ಟು ಬ್ರೌನ್ ಮಸ್ಟರ್ಡ್ ಸೀಡ್ಸ್ನ ಹಾಕೊಳ್ತಾ ಇದ್ದೀನಿ. ಸೊ 2 ಸಾಸಿವೆನ ನಾವು ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಇದರಲ್ಲೂ ಯಾವುದೇ ರೀತಿಯಾದ ತೇವಾಂಶ ಅಥವಾ ಮಾಯಿಶ್ಚರ್ ಇದ್ದರೆ ಎಲ್ಲವೂ ಹೋಗ್ಬಿಡುತ್ತೆ, ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಸೊ ಇವಾಗ ನಾನು ಬಿಸಿ ಮಾಡಿ ಇಟ್ಕೊಂಡಿರೋ ಬಿಳಿ ಮತ್ತು ಬ್ರೌನ್ ಸಾಸಿವೆನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ಪಾತ್ರೆಗೆ ನಾನಿವಾಗ 1 ಬೌಲ್ನಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಸೇಮ್ ಇದರಲ್ಲೂ ಇರೋ ಮಾಯಿಶ್ಚರ್ನ ತೆಗೆದು ಹಾಕೋಕ್ಕೆ ನಾವು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಸೊ ಈ ರೀತಿ ಉಪ್ಪನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಇದನ್ನು ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಮೆಂತ್ಯಕಾಳು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳನ್ನು ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಇದು ಬಿಸಿ ಆಗಿದೆ, ಇದನ್ನು ತೆಗೆದಿಟ್ಬಿಡೋಣ. ಸೊ ಮೊದಲಿಗೆ ನಾವು ಮಸ್ಟರ್ಡ್ ಸೀಡ್ಸ್ನ ಬಿಸಿ ಮಾಡ್ಕೊಂಡಿದ್ವಲ್ವಾ, ಬಿಳಿ ಮತ್ತು ಬ್ರೌನ್ ಸಾಸಿವೆನ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡ್ಬಿಡ್ತೀನಿ. ಸೊ ಇದನ್ನು ನಾನು ಈ ರೀತಿ ಪುಡಿ ಪುಡಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ಇದನ್ನು ಪ್ಲೇಟ್ಗೆ ಹಾಕ್ಕೊಂಡ್ಬಿಡ್ತೀನಿ. ವಿಡಿಯೋ ನೋಡ್ತಾ ನೋಡ್ತಾ ನಾವು ಸಬ್ಸ್ಕ್ರೈಬ್ ಮಾಡೋದನ್ನೇ ಮರ್ತು ಬಿಡ್ತೀವಿ. ಸೊ ಮರಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ. ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ಅಪ್ಕಮಿಂಗ್ ಮ್ಯಾಂಗೋ ಸೀರೀಸ್. ಸೊ ನಾನಿಲ್ಲಿ ಹುರಿದಿಟ್ಕೊಂಡಿರೋಂಥ ಮೆಂತ್ಯ ಕಾಳನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ನಾನು ಸೆಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತೀನಿ. ಈ ರೀತಿ ಹುರಿದು ಪುಡಿ ಮಾಡಿಟ್ಕೊಂಡಿರೋ ಮೆಂತ್ಯ ಕಾಳನ್ನು ನಾನು ಸೆಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಸೊ ಇವಾಗ ಸಾಸಿವೆನ ಪುಡಿ ಮಾಡಿಟ್ಕೊಂಡಿದ್ವಲ್ವಾ, ಅದಕ್ಕೆ ಖಾರ ಮತ್ತು ಉಪ್ಪನ್ನು ಸೇರಿಸ್ಕೊಂಡ್ಬಿಡೋಣ. ನಾವೆಷ್ಟು ಉಪ್ಪನ್ನು ತಗೊಂಡಿರ್ತೀವೋ ಅದು ಅರ್ಧದಷ್ಟು ಖಾರನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇದು ಹುರಿದಿಟ್ಕೊಂಡಿರೋವಂಥ ಉಪ್ಪು, ಇದನ್ನು ಹಾಕ್ಕೊಂಡ್ಬಿಡ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಉಪ್ಪಿನಕಾಯಿನ ಹಾಕೋವಾಗ ಯಾವುದೇ ಪಾತ್ರೆ ಆಗಲಿ, ಸ್ಪೂನ್ ಆಗಲಿ ಅಥವಾ ನಮ್ಮ ಕೈ ಆಗಲಿ ಎಲ್ಲೂ ಕೂಡ ಒಂದು ಸ್ವಲ್ಪ ಕೂಡ ನೀರಿರಬಾರ್ದು. ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ನಾನಿಲ್ಲಿ 400 ml ಅಷ್ಟು ಎಣ್ಣೆನ ತಗೊಂಡಿದ್ದೀನಿ. ಸೊ ಎಣ್ಣೆ ಕಂಪ್ಲೀಟಾಗಿ ಕಾಯಬೇಕು, ಇದರಿಂದ ಹೊಗೆ ಹೊರಗಡೆ ಬರಬೇಕು, ಅಷ್ಟು ಕಾದಿರಬೇಕು. ಸೊ ಎಣ್ಣೆ ಕಂಪ್ಲೀಟಾಗಿ ಕಾದಿದೆ. ನಾನು ಈ ರೀತಿ ಒಂದು ಸೌಟಲ್ಲಿ ಒಂದು ಸ್ವಲ್ಪ ಎಣ್ಣೆನ ತಗೊಂಡು ಸ್ವಲ್ಪ ಆರಿದ ಮೇಲೆ ಅದಕ್ಕೆ ಮೆಂತ್ಯ ಕಾಳಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡ್ಬಿಡ್ತೀನಿ. ಈ ರೀತಿ ಎಣ್ಣೆ ಸ್ವಲ್ಪ ಆರಿದ ಮೇಲೆ ಹಿಂಗು ಮತ್ತು ಮೆಂತ್ಯ ಪುಡಿನ ಹಾಕೊಳ್ಳೋದ್ರಿಂದ ಸೀದೋಗೋ ಚಾನ್ಸ್ ಇರೋದಿಲ್ಲ.
ಸೊ ಇವಾಗ ಇದನ್ನ ನಾನು ಸಾಸಿವೆ ಪುಡಿ ಉಪ್ಪು ಖಾರನ ಮಿಶ್ರಣ ಮಾಡಿಟ್ಟಿದ್ನೆಲ್ಲ ಆ ಪ್ಲೇಟ್ ಮೇಲೆ ಹಾಕೊಂಡ್ಬಿಡ್ತೀನಿ. ಹಾಗೆ ಮಿಕ್ಕಿರೋ ಎಣ್ಣೆ ಕಂಪ್ಲೀಟ್ ಆಗಿ ತಣ್ಣಗಾಗಿರ್ಬೇಕು, ಒಂಚೂರು ಬಿಸಿ ಇರಬಾರ್ದು, ಇಲ್ಲ ಅಂದ್ರೆ ಉಪ್ಪಿನಕಾಯಿ ಹಾಳಾಗುತ್ತೆ. ಸೊ ತಣ್ಣಗಾಗಿರುವಂಥ ಎಣ್ಣೆನ ನಾನು ಅದೇ ಪುಡಿ ಮೇಲೆ ಮತ್ತೆ ಹಾಕೊಂಡ್ಬಿಡ್ತೀನಿ. ಸೊ ಫುಲ್ ಎಣ್ಣೆನ ಹಾಕೊಂಡ್ಬಿಡೋಣ. ಇಲ್ಲಿ ನಾವು ಬೇರೆ ಯಾವುದೇ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ನ ಯೂಸ್ ಮಾಡದೇ ಇರೋದ್ರಿಂದ ಎಣ್ಣೆನೆ ಒಂದು ಪ್ರಿಸರ್ವೇಟಿವ್ ಆಗಿ ಆಕ್ಟ್ ಮಾಡುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಉಪ್ಪಿನಕಾಯಿ ತುಂಬಾ ದಿನ ಚೆನ್ನಾಗಿರುತ್ತೆ. ಇವಾಗ ನಾನು ಕಟ್ ಮಾಡಿ ಮಾಯ್ಶ್ಚರ್ನ ತೆಗೆದಿಟ್ಟಿರುವಂಥ ಮಾವಿನಕಾಯಿನ ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಉಪ್ಪಿನಕಾಯಿ ರೆಡಿ ಆಗಿದೆ. ಬಟ್ ಇದನ್ನ ಯಾವ ರೀತಿ ನಾವು ಡಬ್ಬದಲ್ಲಿ ಹಾಕಿಟ್ಕೋಬೇಕು ಅಂತ ನೋಡೋಣ. ಒಂದು ತವಾ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗನ್ನ ಹಾಕಿ, ಹಿಂಗಿನಿಂದ ಏನ್ ಸ್ಟೀಮ್ ಬರುತ್ತೋ ಅದನ್ನ ಡಬ್ಬದೊಳಗೆ ಹಾಕೋಬೇಕು. ನೋಡಿ, ಈ ರೀತಿ ಡಬ್ಬನ ಉಲ್ಟಾ ಮಾಡಿ ಅದ್ರ ಮೇಲೆ ಹಿಡಿದ್ರೆ ಹಿಂಗಿನ ಸ್ಟೀಮ್ ಎಲ್ಲ ಡಬ್ಬದೊಳಗೆ ಹೋಗ್ಬಿಟ್ಟಿದೆ. ಈ ರೀತಿ ಮಾಡೋದ್ರಿಂದ ಉಪ್ಪಿನಕಾಯಿ ತುಂಬಾ ದಿನ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿಯಾದ ಫಂಗಸ್ ಅಥವಾ ಮೋಲ್ಡ್ ಗ್ರೋತ್ ಆಗೋದಿಲ್ಲ. ಸೊ ಇವಾಗ ರೆಡಿ ಆಗಿರುವಂಥ ಉಪ್ಪಿನಕಾಯಿನ ಡಬ್ಬದಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ಉಪ್ಪಿನಕಾಯಿ ಎಲ್ಲ ಫಿಲ್ ಆದಮೇಲೆ ಇದ್ರ ಮೇಲೆ 1 ಇಂಚಿನಷ್ಟಾದರೂ ಎಣ್ಣೆ ತೇಲ್ತಿರ್ಬೇಕು. ಸೊ ಈ ಮೆಜರ್ಮೆಂಟ್ ಪ್ರಕಾರ ನೀವು ಉಪ್ಪಿನಕಾಯಿ ಮಾಡಿದರೆ ಉಪ್ಪಿನಕಾಯಿ 1 ವರ್ಷದವರೆಗೂ ಕೆಡೋದಿಲ್ಲ, ಸೂಪರ್ ಆಗಿರುತ್ತೆ. ನೋಡಿ, ನಮ್ಮ ಉಪ್ಪಿನಕಾಯಿ ರೆಡಿ ಆಗಿದೆ. ಬಟ್ ಇದನ್ನ 15 ದಿನ ಬಿಟ್ಟಾದ್ಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿವರೆಗೂ ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಪಿನಕಾಯಿ ಜೊತೆ ಅಬ್ಸಾರ್ಬ್ ಆಗಿರುತ್ತೆ. ಸೊ ಈ ರೀತಿ ಏರ್ ಟೈಟ್ ಕಂಟೈನರ್ನ ಹಾಕಿ ಮೇಲೆ ಒಂದು ಬಟ್ಟೆನ ಹಾಕಿ ಟೈಟಾಗಿ ಇಟ್ಬಿಡಿ. ಥ್ಯಾಂಕ್ ಯು.